ॐ सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्रशाङ्करभाष्ये द्वितीयाध्याये तृतीये पादे एकेनैव सूत्रेण उपरिबद्धे अस्मिन् पञ्चदशे तक्षाधिकरणे तदुपरिबद्धं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः 40 सूत्रम्। अस्मिन् अधिकरणे इदमेव एकं सूत्रम्। इदं सूत्रं सिद्धान्तसूत्रम्। इदं सूत्रं सिद्धान्तसूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं 40 सूत्रं तद्भाष्यभागं च यथाचार्यानुग्रहम् इदानीं विचारयामः।
ಇದಾನೀಂ ಭಗವತ್ಪೂಜ್ಯಪಾದ ಶ್ರೀಶಂಕರ ಪ್ರಶಸ್ತಿ ಶ್ಲೋಕಮೇಕಂ ಏಕವಾರಂ ದ್ವಿವಾರಂ ಪಠಾಮಃ. ಓಂ ಹರಲೀಲಾವತಾರಾಯ ಶಂಕರಾಯ ವರೌಜಸೇ ವೈಕಲ್ಯಕಲನಾಕಲ್ಪತರವೇ ಗುರವೇ ನಮಃ. ಓಂ ಹರಲೀಲಾವತಾರಾಯ ಶಂಕರಾಯ ವರೌಜಸೇ ವೈಕಲ್ಯಕಲನಾಕಲ್ಪತರವೇ ಗುರವೇ ನಮಃ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ಪಂಚದಶಂ ಏಕಸೂತ್ರಾತ್ಮಕಂ ತಕ್ಷಾಧಿಕರಣಂ. ಓಂ ಯಥಾ ಚ ತಕ್ಷೋಭಯಥಾ ಓಂ ಯಥಾ ಚ ತಕ್ಷೋಭಯಥಾ. ಇದು ಸಿದ್ಧಾಂತಪರವಾಗಿರತಕ್ಕಂತಹ ಸೂತ್ರ. ಹಿಂದಿನ ಅಧಿಕರಣ, ಅದರಲ್ಲಿ ಇರತಕ್ಕಂತಹ 8 ಸೂತ್ರಗಳು ಪೂರ್ವಪಕ್ಷ ಪರವಾಗಿತ್ತು. ಏನು ಪೂರ್ವಪಕ್ಷ ಅಲ್ಲಿ ವಿಚಾರ ಮಾಡಿದ್ದು ಅಂತಂದರೆ, ಜೀವನು ಕರ್ತೃವೇ ಅಲ್ಲವೇ? ಈ ಜೀವನನ್ನ ನಾವು ಕರ್ತೃ ಅಂತ ಹೇಳಬೇಕೇ ಬೇಡವೇ? ಜೀವನಿಗೆ ಕರ್ತೃತ್ವ ಸಂಭವಿಸುತ್ತದೆಯೇ ಇಲ್ಲವೇ ಅಂತಕ್ಕಂಥ ವಿಚಾರವನ್ನು ಮಾಡಿ, ಜೀವನು ಅಕರ್ತೃವಾಗುವುದಕ್ಕೆ ಸಾಧ್ಯವೇ ಇಲ್ಲ, ಅಕರ್ತೃವಾಗಿರುವುದಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಜೀವನು ಕರ್ತೃವೇ. ಯಾತಕ್ಕೆ ಜೀವನು ಕರ್ತೃ ಅಂತ ಸಿದ್ಧವಾಗಬೇಕಾದರೆ ಯಾವ ಆಗಮ ಪ್ರಮಾಣವೂ ಬೇಕಿಲ್ಲ, ಮತ್ತೆ ಅನುಮಾನ ಪ್ರಮಾಣವೂ ಬೇಕಿಲ್ಲ, ಮತ್ತೆ ಆಪ್ತವಾಕ್ಯ ಬೇಕಿಲ್ಲ, ಮತ್ತೊಂದು ಬೇಕಿಲ್ಲ. ಏನು? ನಮ್ಮೆಲ್ಲರ ದಿನನಿತ್ಯದ ಅನುಭವ. ಪ್ರತಿಯೊಂದು ವ್ಯಾಪಾರದಲ್ಲಿಯೂ ಕೂಡ ಬಾಯಿ ಬಿಟ್ಟರೆ ಏನಾಗುತ್ತೆ? ನಾವು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಜೀವನಿಗೆ ಕರ್ತೃತ್ವವನ್ನು ಒಪ್ಪಿಕೊಂಡೇ ಮಾತಾಡಬೇಕು. ಬಾಯಿ ಬಿಟ್ಟ ಅಂದರೆ ಏನು? ಅವನಿಗೆ ಕರ್ತೃತ್ವ ಇದೆ ಅಂತಲೇ ಅರ್ಥ. ಮಾತಾಡ್ತಾ ಇದ್ದಾನೆ. ಯಾರು ಮಾತಾಡ್ತಾ ಇದ್ದಾನೆ? ಯಾವನು ಮಾತಾಡ್ತಾ ಇದ್ದಾನೆ? ಇವನು ಮಾತಾಡ್ತಾ ಇದ್ದ ಅಂದರೆ ಇವನಿಗೆ ಕರ್ತೃತ್ವ ಇದೆ ಅಂತಾಯ್ತು. ಬಾಯಿ ಬಿಟ್ಟರೆ ಕರ್ತೃತ್ವ ಇದೆ ಅಂತಾಯ್ತು. ಇದಕ್ಕೆ ಆಗಮ ಪ್ರಮಾಣ ಯಾಕೆ ಸ್ವಾಮಿ ಬೇಕು? ಎಲ್ಲರಲ್ಲೂ ಅನುಭವದಲ್ಲೂ ಇದೆಯಲ್ಲ. ಮತ್ತೆ ಆಗಮ ಪ್ರಮಾಣ ಯಾತಕ್ಕೆ ಬೇಕು? ಎಲ್ಲರ ಅನುಭವ ಇದು ನಿಜ. ಆದರೂ ಕೂಡ ಈ ಲೋಕಾಂತರದ ವಿಷಯದಲ್ಲಿ ಆಗಮ ಪ್ರಮಾಣ ಬೇಕು. ನೋಡಿ, ಜೀವನು ಕರ್ತೃವೇ, ಜೀವನಿಗೆ ಕರ್ತೃತ್ವ ಇದೆ ಅಂತ ಎನ್ನುವುದನ್ನು ನಾವು ಈ ಲೋಕದಲ್ಲಿ ನಾವು ಬದುಕಿರುವಾಗ ನಮಗೇನು ಆಗಮ ಪ್ರಮಾಣ ಬೇಕಿಲ್ಲ. ಹೌದು ತಾನೆ? ನಾವು ಬದುಕಿರುವಾಗ ನಮಗೆಲ್ಲರಿಗೂ ಕೂಡ ಕರ್ತೃತ್ವ ಇದೆ ಎನ್ನುವುದಕ್ಕೆ ಯಾವ ಆಗಮ ಪ್ರಮಾಣ ಅನುಮಾನ ಪ್ರಮಾಣ ಬೇಕಿಲ್ಲ. ನಮ್ಮ ಅನುಭವದಲ್ಲೇ ಇರತಕ್ಕಂಥದ್ದು. ಆದರೆ ಏನು ಲೋಕಾಂತರದಲ್ಲಿ ಆಗತಕ್ಕಂಥ ವಿಷಯಗಳಿಗೆ ಏನು? ಇವನಿದ್ದ, ಶರೀರ ಹೋಯಿತು, ಎಲ್ಲೋ ಅವನು ಊರ್ಧ್ವ ಗಮನ ಆಯಿತೋ ಏನಾಯಿತು, ಲೋಕಾಂತರಕ್ಕೆ ಹೋದ. ಲೋಕಾಂತರಕ್ಕೆ ಹೋದ ಮೇಲೆ ಅಲ್ಲಿಯೂ ಕೂಡ ಜೀವನಿಗೆ ಕರ್ತೃತ್ವ ಇರಲೇಬೇಕು. ಯಾವ ಜೀವನಿಗೆ? ಈ ಜೀವನಿಗೆ. ಇಲ್ಲಿ ಯಾವ ಜೀವನು ಈ ಶರೀರವನ್ನು ಬಿಟ್ಟು ಈ ಲೋಕದಿಂದ ಹೊರಟು ಹೋದನೋ, ಅವನು ಎಲ್ಲಿಗೆ ಹೋದರೂ ಸಹ ಈ ಒಂದು ಲೋಕವನ್ನು ಬಿಟ್ಟು ಯಾವ ಲೋಕಾಂತರಕ್ಕೆ ಹೋದರೂ ಸಹ ಅವನಿಗೆ ಕರ್ತೃತ್ವ ಇರಲೇಬೇಕು. ಯಾತಕ್ಕೆ ಅಂತಂದರೆ, ಅವನು ಈ ಲೋಕದಲ್ಲಿ ಶರೀರವನ್ನು ಧರಿಸಿದ್ದಾಗ ಮಾಡಿರುವ ಕರ್ಮಗಳಿಗೆ ಅದರಲ್ಲಿ
ಕೆಲವು ಕರ್ಮಗಳಿಗೆ ಲೋಕಾಂತರ ಫಲ. ಕೆಲವು ಕರ್ಮ ಆಗಲೇ ಅನುಭವಿಸ್ತೇವೆ ನಾವು ಈ ಜನ್ಮ ಇರುವಾಗಲೇ ಅನುಭವಿಸ್ಬಿಡ್ತೇವೆ. ಇನ್ನು ಕೆಲವಕ್ಕೆ ಲೋಕಾಂತರ ಫಲ. ಸೋಮಯಾಗ ಮಾಡ್ದ, ಜ್ಯೋತಿಷ್ಠೋಮಯಾಗ ಮಾಡ್ದ, ಅದಕ್ಕೆ ಯಾವ ಫಲ, ಯಾವಾಗ ಎಲ್ಲಿ ಫಲ? ಅಲ್ಲಿಗೆ ಲೋಕಾಂತರದಲ್ಲಿ ಫಲ. ಆ ಲೋಕಾಂತರದಲ್ಲಿಯೂ ಕೂಡ ಯಾವ ಜೀವ ಇಲ್ಲಿ ಯಾವ ಜೀವನು ಕರ್ಮವನ್ನು ಮಾಡಿದ್ದನೋ, ಇಲ್ಲಿ ಯಾವ ಜೀವನು ಕರ್ತೃತ್ವವನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡಿದ್ದನೋ ಅದೇ ಜೀವ ಅಲ್ಲಿಯೂ ಕೂಡ ಲೋಕಾಂತರದಲ್ಲಿ ಅದೇ ಕರ್ತೃತ್ವವನ್ನು ಇಟ್ಟುಕೊಂಡು ಫಲವನ್ನು ಅನುಭವಿಸ್ತಾನೆ. ಇದಕ್ಕೆ ಪ್ರಮಾಣ ಏನು? ಇದಕ್ಕೆ ಪ್ರಮಾಣ ಶಾಸ್ತ್ರ ಪ್ರಮಾಣ, ಆಗಮ ಪ್ರಮಾಣ. ಯಾಕೆ? ಶರೀರ ಬಿಟ್ಟ ಮೇಲೆ ಯಾವ ಅನುಭವನು ಯಾರು ಬಂದು ಹೇಳೋರು ಯಾರೂ ಇಲ್ಲ. ಇವನೇ, ಈ ಜೀವನೇ ಅಲ್ಲಿ ಅನುಭವಿಸ್ತಾನೆ ಕರ್ತೃವಾಗಿ ಅಂತ ಹೇಳೋದಕ್ಕೆ ಪ್ರಮಾಣ ಏನು? ಆಗಮ ಪ್ರಮಾಣ. ಇಲ್ಲದೆ ಇದೇನು ಆಗಮ ವಾಕ್ಯಕ್ಕೆ ಅರ್ಥವೇ ಇಲ್ಲದೆ ಹೋಗಿಬಿಡುತ್ತೆ. ಹೀಗಾಗಿ ಜೀವನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಅದರಲ್ಲಿ ಅನುಮಾನವೇ ಇಲ್ಲ. ಜೀವನು ಕರ್ತನೆ, ಕರ್ತೃವೇ ಅಥವಾ ಕರ್ತನೆ ಅಂತ ಹೇಳ್ಬೋದು, ಕರ್ತೃವೇ ಅಂತ ಹೇಳಿ. ಇದು ಏನಾಗಿದೆ? ಪೂರ್ವ ಪಕ್ಷ. ಇದು ಈಗ ಈ ಸಿದ್ಧಾಂತ ಪರವಾಗಿ ಹೇಳ್ತಾ ಇದ್ದಾರೆ, ಇದಕ್ಕೆ ಸಮಾಧಾನ ಹೇಳ್ತಾ ಇದ್ದಾರೆ ಆಚಾರ್ಯರು. ಇಲ್ಲಿ ನೋಡಿ, ಒಂದನ್ನ ನಾವು ಮುಖ್ಯವಾಗಿ ಗಮನಿಸಬೇಕು, ಅತ್ಯಂತ ಮುಖ್ಯ. ಶಂಕರರ ಬಗ್ಗೆ ಈ ಮಿಸ್ಕಾನ್ಸೆಪ್ಷನ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನೇನಿದೆಯೋ ಅವಕ್ಕೆಲ್ಲ ನೋಡಿ ಇವೆಲ್ಲ ತಪ್ಪರ್ಥ ಮಾಡಿರುವುದೇ ಕಾರಣ. ನೋಡಿ, ಇಲ್ಲಿ ಸೂಕ್ಷ್ಮವಾಗಿ ನೋಡೋಣ. ಈಗ ಪೂರ್ವಪಕ್ಷ ಏನಾಗಿತ್ತು? ಜೀವನಿಗೆ ಕರ್ತೃತ್ವ ಇದೆಯೇ ಇಲ್ಲವೇ ಅಂತ ಹೇಳಿ, ಜೀವನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಇದ್ದೇ ಇದೆ ಅಂತ ಪೂರ್ವಪಕ್ಷಿ ತೀರ್ಮಾನ ಮಾಡಿದ್ದ. ವಿಚಾರ ಏನಾಗಿತ್ತು? ಕರ್ತೃತ್ವ ಇದೆಯೋ ಇಲ್ಲವೋ ಅಂತಂತ. ಅದಕ್ಕೆ ಸಮಾಧಾನವನ್ನು ಹೇಳಬೇಕು. ಅದಕ್ಕೆ ಸಮಾಧಾನವನ್ನು ಹೇಳಬೇಕಾದರೆ ಏನಂತ ಹೇಳಬೇಕು? ಜೀವನಿಗೆ ಕರ್ತೃತ್ವ ಇದೆ ಅಂತಲಾರು ಹೇಳಬೇಕು ಅಥವಾ ಇಲ್ಲ ಅಂತಲಾರು ಹೇಳಬೇಕು. ಇದೆ ಅಂತ ಒಪ್ಕೊಂಬಿಟ್ರೆ ತಂಟೆಯೇ ಬರೋದಿಲ್ಲ. ಇವನಿಗೂ ಪೂರ್ವಪಕ್ಷಕ್ಕೂ ಒಂದೇ ಆಗೋಯ್ತು. ಇಲ್ಲ ಅಂತ ಒಪ್ಪಬೇಕಾದ್ರೆ ಅದಕ್ಕೆ ಸಮಾಧಾನವನ್ನು ಹೇಳಬೇಕು, ಪ್ರಮಾಣ ಹೇಳಬೇಕು, ತರ್ಕ ಹೇಳಬೇಕು, ಎಲ್ಲ ಹೇಳಬೇಕು. ಆಗಮ ಪ್ರಮಾಣ, ತರ್ಕ ಪ್ರಮಾಣ ಎಲ್ಲ ಬೇಕು ಇಲ್ಲ ಅಂತ ಹೇಳಬೇಕಾದ್ರೆ. ಇದು ತಾನೇ ಸಾಮಾನ್ಯ ನಿಯಮ. ಇದೆಯೋ ಇಲ್ಲವೋ ಅಂತ ವಿಚಾರ ಮಾಡಿದಾಗ ಪೂರ್ವಪಕ್ಷ ಇದೆ ಅಂತ ಆದರೆ ಉತ್ತರ ಪಕ್ಷ ಏನಾಯಿತು? ಇಲ್ಲ ಅಂತಾಯಿತು, ಅಷ್ಟೇ ತಾನೆ. ಆದರೆ ಇಲ್ಲಿ ಹಾಗೆ ವಿಚಾರ ಮಾಡಿಲ್ಲ ಭಗವತ್ಪಾದ ಶಂಕರರು. ಹಾಗೆ ಮಾಡಿಲ್ಲ. ಏನು ಮಾಡಿದ್ದಾರೆ ಈ ಒಂದು ಅಧಿಕರಣದಲ್ಲಿ ಅಂತಂದರೆ ಬಹಳ ಮುಖ್ಯವಾದ ವಿಚಾರ ಇದು. ನೋಡಿ, ಜೀವನಿಗೆ ಕರ್ತೃತ್ವ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ ಬಂದಾಗ ಆಚಾರ್ಯರು ಜೀವನಿಗೆ ಕರ್ತೃತ್ವ ಇಲ್ಲ, ಜೀವನು ಅಕರ್ತೃ ಅಂತ ಹೇಳಿಯೇ ಇಲ್ಲ. ಅಯ್ಯಯ್ಯೋ, ಒಳ್ಳೆಯ ಮೂಲೆ ಕುಠಾರ ಆಗೋಯ್ತಲ್ಲ ಇದು. ನೋಡಿ, ಹೀಗಾಗಿ ಜೀವನು ಒಂದು ವೇಳೆ ಅವನು ಕರ್ತೃವಲ್ಲ, ಅವನಿಗೆ ಕರ್ತೃತ್ವ ಇಲ್ಲ ಅಂತ ಆಗಿಬಿಟ್ಟರೆ ಏನಾಗುತ್ತೆ? ಜೀವನ ಕರ್ತೃವೇ ಅಂತಕ್ಕಂಥದ್ದು ಪೂರ್ವಪಕ್ಷ. ಕರ್ತೃತ್ವ ಇಲ್ಲ ಅಂತಲ್ಲ, ಜೀವನ ಕರ್ತೃವೇ ಅಂತಕ್ಕಂಥದ್ದು ಪೂರ್ವಪಕ್ಷ, ನಮ್ಮ ಅನುಭವದಲ್ಲಿರ್ತಕ್ಕಂಥದ್ದು. ಇಲ್ಲ ಅಂತಕ್ಕಂಥದ್ದು ಸಮಾಧಾನ ಉತ್ತರ ಪಕ್ಷ ಇರಲಿ. ಆದರೆ ಉತ್ತರ ಪಕ್ಷದಲ್ಲಿ ಭಗವತ್ಪಾದ ಶಂಕರರು ಎಲ್ಲಿಯೂ ಕೂಡ ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳೇ ಇಲ್ಲ. ನೋಡಿ, ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಒಂದು ಪಕ್ಷ ಹೇಳಿಬಿಟ್ಟಿದ್ದರೆ ಆಗ ಇವತ್ತು ಏನು ಅಪವಾದ ಮಾಡ್ತಾ ಇದ್ದಾರೆ ಶಂಕರ ಭಗವತ್ಪಾದರ ಮೇಲೆ, ಏನೋ ಬೇಕು ಬಾಯಿ ಬಂದಾಗ ಹುಚ್ಚುಚ್ಚ ಮಾತಾಡ್ತಾರೆ. ಏನು ನೋಡ್ರಿ, ಅವ್ರು ಹೇಳ್ತಾರೆ, ಓಹೋ ಹೊಟ್ಟೆ ಹಸಿದಿರುತ್ತೆ, ಜೀವನ ಕರ್ತೃ ಅಲ್ವಂತೆ, ಊಟ ಮಾಡದೆ ಅನ್ಕೊಂಬಿಡೋದಂತೆ, ಅಷ್ಟೇ. ಊಟ ಮಾಡಿ ಹೋಗ್ಬಿಟ್ಟೆ ಅನ್ಕೊಂಬಿಡೋದಂತೆ. ಇದ್ಯಾವುದ್ರಿ ಇದು?
ಅಂತ ಎಲ್ಲ ಅಪವಾದ ಮಾಡ್ತಾರೆ. ಎಲ್ರಿ ಅನುಭವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಯಾರು ಒಪ್ತಕ್ಕಂಥ ಮಾತೇನ್ರಿ ಅಂತ. ಆದರೆ ನೋಡಿ, ಇದನ್ನ ನಾವು ಒತ್ತಿ ಒತ್ತಿ ಹೇಳಬೇಕು. ನಮಗೆ ಒಂದು ಅವಕಾಶ ಏರ್ಪಟ್ಟಾಗ ಮಾಡಾಗ ಎಲ್ಲಿಯೂ ಕೂಡ ಏನು ಜೀವನು ಕರ್ತೃವಲ್ಲ ಅಥವಾ ಜೀವನಿಗೆ ಕರ್ತೃತ್ವವಿಲ್ಲ ಅಂತಕ್ಕಂಥದ್ದನ್ನು ಹೇಳಿಲ್ಲ. ಮತ್ತು ಇಲ್ಲಿ ಉತ್ತರ ಪಕ್ಷ ಸಿದ್ಧಾಂತ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಂತಂದರೆ, ಇಲ್ಲಿ ಏನು ವಿಚಾರ ಮಾಡಿದ್ದಾರೆ ಗೊತ್ತೇನು? ನೋಡಿ ಪೂರ್ವ ಪಕ್ಷಿಗಳೇ, ನೀವು ಈ ಜೀವನಿಗೆ ಕರ್ತೃತ್ವವನ್ನು ಹೇಳ್ತಾ ಇದ್ದೀರಾ, ಹೌದು ತಾನೆ? ಅದು ಅನುಭವ, ಎಲ್ಲರ ಅನುಭವದಲ್ಲಿ ಮಾಡ್ತಾನೆ ಹೇಳ್ತಾ ಇದ್ದೀರಾ. ನಾವು ಜೀವನಿಗೆ ಕರ್ತೃತ್ವ ಇಲ್ಲ ಅಂತೇನು ನಾವು ಹೇಳ್ತಾ ಇಲ್ಲ. ಯಾರು ಹೇಳ್ತ ಮಾತು? ಶಂಕರ ಭಗವತ್ಪಾದರು. ನೋಡಿ, ಈ ಥರ ನಾವು ಹೇಳಿದ್ರೆ, ಏನ್ರಿ ಈ ಥರ ಹೇಳ್ಬಿಟ್ಟಿವ್ರು, ಎಷ್ಟು ಸಿದ್ಧಾಂತ ಸೂತ್ರ, ಏನು ಸೂತ್ರ ಭಾಷ್ಯ, ಜೀವನಿಗೆ ಅಕರ್ತೃ ಅಭೋಕ್ತೃ ಅಂತ ಹೇಳಿದ್ದಾರಲ್ಲ ಅಂದರೆ ನಿಜ. ನೋಡಿ, ವಿಚಾರ ಮಾಡೋಣ. ಶಂಕರ ಭಗವತ್ತ ಹೇಳ್ತಾ ಇದ್ದಾರೆ, ನೋಡಿಯಪ್ಪ ಪೂರ್ವ ಪಕ್ಷದವರೇ, ನೀವು ಹೇಳಿದ್ರಿ ಜೀವನಿಗೆ ಕರ್ತೃತ್ವ ಇದೆ ಅಂತಂತ. ನಾವು ಹೇಳ್ತಾ ಇದ್ದೇವೆ ಜೀವನಿಗೆ ಕರ್ತೃತ್ವ ಇಲ್ಲ ಎಂಬುದಾಗಿ ನಿಮ್ಮ ವಾದ ಇದೆಯಲ್ಲ, ಅದನ್ನ ನಾವೇನು ತಳ್ಳಿ ಹಾಕ್ತಾ ಇಲ್ಲ. ಓ ನೋಡಿ, ಇಲ್ಲಿ ನೋಡಿ, ಇವಾಗ ಯಾಕೆ ಸ್ವಾಮಿ ಕೂತಿದ್ದೀರಾ ಹಾಗೆ ಎದುರುಗಡೆ ಸಾಲಿನಲ್ಲಿ? ಅಪೋಸಿಷನ್ ಪಾರ್ಟಿ ಯಾಕೆ ಕೂತಿದ್ದೀರಾ ನೀವು ಅಂದರೆ, ಯಾತಕ್ಕೆ ಕೂತಿದ್ದೀವಿ ಗೊತ್ತೇನಪ್ಪ? ನೀನು ಹೇಳ್ತಾ ಇದ್ದೀಯಲ್ಲ, ಈ ಜೀವನಿಗೆ ಕರ್ತೃತ್ವ ಎನ್ನುವುದು ಅದು ಸ್ವಾಭಾವಿಕವೋ ಅಥವಾ ಆಗಂತುಕವೋ ಎನ್ನುವುದನ್ನು ಮಾತ್ರ ನಾವು ವಿಚಾರ ಮಾಡ್ತಾ ಇದ್ದೇವೆ ಅಷ್ಟೇ. ನೋಡಿ, ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು ಮಾತಿದು. ಎಲ್ಲೂ ಕೂಡ ಶಂಕರ ಭಗವತ್ಪಾದರು ಏನ್ರಿ ಈ ಜೀವ ಅಕರ್ತೃ ಏನು ಮಾಡ್ತಾ ಇಲ್ಲ ಕಣ್ರಿ, ಅವನು ನಾವೇನು ಮಾಡ್ತಾ ಇಲ್ಲ, ಮಾಡೋದಲ್ಲ ಕೂಡೋದಲ್ಲ ಅಂತ ಹೇಳಲೇ ಇಲ್ಲ. ನೋಡಪ್ಪ, ನೀನು ನಾನು ಮಾಡುತ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೀಯಲ್ಲ, ಅದು ನಿನ್ನ ಸ್ವಾಭಾವಿಕವಾದ ಕರ್ತೃತ್ವವೋ ಅಥವಾ ಆಗಂತುಕವಾದ ಕರ್ತೃತ್ವವೋ. ಆಗಂತುಕವಾದ ಕರ್ತೃತ್ವ ಅಂತಂದ್ರು ಒಂದೇ, ಔಪಾಧಿಕವಾದ ಕರ್ತೃತ್ವ ಅಂತಂದ್ರು ಒಂದೇ. ಅದನ್ನು ನಾವು ವಿಚಾರ ಮಾಡೋಣ. ನೋಡಿ, ಜೀವನ ಕರ್ತೃತ್ವ ಇಲ್ಲ ಅಂತ ಇಲ್ಲಿ ವಿಚಾರ ಮಾಡೇ ಇಲ್ಲ. ಎಷ್ಟು ನೋಡಿ, ಇದನ್ನು ನಾವು ನೋಡಿದಾಗ ಆಚಾರ್ಯರ ಬಗ್ಗೆ ನಾವು ಏನಾದರೂ ಹೇಳೋಕ್ಕೆ ಸಾಧ್ಯ ಇದೆಯಾ? ಅವರು ಒಂದು ವೇಳೆ ಒಪ್ಕೊಂಬಿಟ್ಟಿದ್ದಿದ್ರೆ ಏನು, ಇಲ್ಲ ರೀ ಜೀವನಿಗೆ ಕರ್ತೃತ್ವ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಸಾಧ್ಯವೇ ಇಲ್ಲ, ಜೀವನ ಕರ್ತೃವಲ್ಲ ಅಂತ ಹೇಳಿಬಿಟ್ಟಿದ್ದಿದ್ರೆ ಆಗ ಹೇಳ್ಬೋದಾಗಿತ್ತು. ಏನ್ರಿ ಒಳ್ಳೆ ಇದು ಅನುಭವಕ್ಕೆ ವಿರೋಧವಾಗಿ ಹೇಳ್ತಾ ಇದ್ದಾರಲ್ಲ ಇವರು, ಪ್ರತಿಯೊಬ್ಬರು ನಾನು ಮಾಡ್ತಾನೆ. ಅದನ್ನು ಹೇಳಲೇ ಇಲ್ಲ. ಆಯ್ತಪ್ಪ, ನೀನು ಹೇಳ್ತಾ ಇದ್ದೀಯಲ್ಲ ಜೀವನಿಗೆ ಕರ್ತೃತ್ವ ಇದೆ ಅಂತ, ಆಯಿತು, ಯಾಕೆ ಎಲ್ಲ ಅನುಭವದಲ್ಲಿದೆ. ಆದರೆ ಆ ಜೀವನಿಗೆ ನೀನು ಕರ್ತೃತ್ವ ಅಂತ ಹೇಳ್ತಾ ಇದ್ದೀಯಲ್ಲಪ್ಪ, ಅದು ಸ್ವಾಭಾವಿಕವೋ ಅಥವಾ ಆಗಂತುಕವೋ? ಆಗಂತುಕ ಅಂತ ಆದರೆ ಅದರ ತೀರ್ಮಾನವೇ ಇಲ್ಲ. ಎಲ್ಲಿವರೆಗೆ ಅದ್ರ ಬಗ್ಗೆ ಒಂದು ಅವಿದ್ಯೆ ಅಜ್ಞಾನ ಇರುತ್ತೋ ಅಲ್ಲಿವರೆಗೂ ಆಗಂತುಕವೇ ಅದು. ಅದೇ ಬಂದ ನಾಟಕ ನಡೀತಾ ಇತ್ತು, ರಾಮನ ಪಾರ್ಟ್ ಹಾಕ್ಕೊಂಡು ಬಂದ. ಏನು ರಾಮನ ಪಾರ್ಟಾಗಿ ಮುಂಜಾನೆ ಅವನು ಅಭಿನಯ ಮಾಡ್ತಾ ಇದ್ದಾನೆ ಅಂದರೆ ಏನು, ಅವನು ಅಭಿನಯ ಅಂತ ಅನ್ನಿಸ್ತಾನೇ ಇಲ್ಲ. ಹೇಗೆ ಅನ್ನಿಸ್ತಾ ಇದೆ? ಅಯ್ಯಯ್ಯೋ, ಸಾಕ್ಷಾತ್ ರಾಮಚಂದ್ರನೇ ಬಂದು ಮಾತಾಡ್ದಾಗಿದೆ. ಆ ಗತ್ತು ಗೈರತ್ತು ಆ ಭಾವ ಎಲ್ಲ ಅದೇ ರೀತಿ ಇದೆ. ರಾಮನೇ ಬಂದ್ಬಿಟ್ಟಿದ್ದಾರೆ. ಎಷ್ಟೋ ಜನ ಕೈ ಮುಗಿತಾ ಇದ್ದಾರೆ ಅವನಿಗೆ. ಈಗ ನಾವು ಅದನ್ನ ಅಲ್ಲಗಳೆಯುತ್ತಿಲ್ಲ. ಅವನು ರಾಮ ನೋಡ್ರಿ ನಮ್ಮೆದುರು ನಿಂತಿದ್ದಾನೆ, ಎಂಥ ಮಾತು ಹೇಳ್ತಾ ಇದ್ದಾನೆ ಕಣ್ರಿ ಅಂತ ಅನ್ನೋದನ್ನ ನಾವು ಅಲ್ಲಗಳಿತಾನೇ ಇಲ್ಲ. ಅವನು ರಾಮನಲ್ಲ ಅಂತ ಹೇಳ್ತಾನೂ ಇಲ್ಲ. ಮತ್ತೆ ಏನು ಹೇಳ್ತಾ ಇದ್ದೀರಿ? ನೋಡಿ, ಇವನು ರಾಮನಾಗಿ ಬಂದಿದ್ದಾನಲ್ಲ, ಈ ರಾಮತ್ವ ಅಂತಕ್ಕಂಥದ್ದು
ಇದು ಇವನಿಗೆ ಸ್ವಾಭಾವಿಕವೋ ಅಥವಾ ಆಗಂತುಕವೋ ಅಂತ ಅಷ್ಟು ಮಾತ್ರ ವಿಚಾರ ಮಾಡ್ತಾ ಇದ್ದೇವೆ. ನೋಡಿ ಎಷ್ಟು ವ್ಯತ್ಯಾಸ. ಇಲ್ಲ ಅಂತ ಹೇಳಲೇ ಇಲ್ಲ ಶಂಕರ ಭಗವತ್ಪಾದ. ಜಗನ್ಮಿಥ್ಯ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಯಾವ ಹೇಗೆ ಇಂಟರ್ಪ್ರಿಟ್ ಮಾಡೋದೋ ಗೊತ್ತಿಲ್ಲ. ಏನ್ರಿ ಬಂದರು ಶಂಕರ ಭಗವತ್ ಎಲ್ಲ ಸುಳ್ಳಂತೆ. ಏನು ಹುಚ್ಚು ಮಾತ್ರಿ, ಎದುರಿಗೆ ಕಾಣ್ತಾ ಇಲ್ವಾ? ಹೋಲಿ ಸುಳ್ಳು ಅಂತ ಯಾರು ಹೇಳ್ತಾ ಇದ್ರೆ ಅವರಾರು ಇರಬೇಕಲ್ಲ. ಏನು ಮಾತ್ರಿ ಎಲ್ಲ ಏನೇನೋ ಮಾತಾಡ್ತಾರೆ. ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಟ್ಟರೆ ಸೂತ್ರ ಭಾಷ್ಯನ ಇದರ ಮೇಲೆ ಯಾವನೂ ಕೂಡ ಚಕಾರ ಅಂತಕ್ಕಂಥ ಇರಲೇ ಇರಲಿಲ್ಲ. ನೋಡಿ ಈ ಒಂದು ಸಂದರ್ಭದಲ್ಲಿ ನನಗೊಂದು ಮಾತು ಜ್ಞಾಪಕ ಬರುತ್ತೆ. ಎಸ್ ಕೆ ರಾಮಚಂದ್ರಾಯರು ಅಂತ ಇದ್ದರು, ಗೊತ್ತಾನೆ ತಮಗೆಲ್ಲ. ಪ್ರೊಫೆಸರ್ ಎಸ್ ಕೆ ರಾಮಚಂದ್ರಾಯರು ಮಹಾಮೇಧಾವಿಗಳು. ಅವರು ಸ್ವತಃ ಅವರು ಮಾಧ್ವ ಸಂಪ್ರದಾಯದವರು. ಅವರು ಇಲ್ಲಿ ನಮ್ಮ ಸ್ವಾಮಿಗಳ ಗ್ರಂಥಗಳನ್ನೆಲ್ಲ ಓದಿ ಪ್ರಭಾವಿತರಾಗಿ ಆಮೂಲಾಗ್ರವಾಗಿ ಓದಿ ಅವರು ಒಂದು ಮಾತು ಹೇಳಿದರು. ಅದೇ ಹೇಳ್ತಾ ಇದ್ರು, ಒಂದು ವೇಳೆ ಈ ಶಂಕರ ನಂತರ ಬಂದ ಎಲ್ಲ ವೇದಾಂತಿಗಳು ಕೂಡ, ಶಂಕರ ನಂತರ ಬಂದ ಎಲ್ಲ ವೇದಾಂತಿಗಳು ಕೂಡ ಶಂಕರರ ವಾಕ್ಯಗಳನ್ನು, ಶಾಂಕರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಟ್ಟಿದ್ದರೆ, ಅಂದ್ರೇನು, ಯಾವ ಪೂರ್ವಗ್ರಹವೂ ಇಲ್ಲದೆ ಅರ್ಥ ಮಾಡಿಕೊಂಡು ಬಿಟ್ಟಿದ್ದರೆ ಆಗ ವಿಶಿಷ್ಟಾದ್ವೈತ ಅನ್ನೋದಾಗಲಿ ದ್ವೈತ ಅಂತ ಅನ್ನೋದಾಗಲಿ ಹುಟ್ಟುತ್ತಾನೇ ಇರಲಿಲ್ಲ ಅಂತನೋ ಮಾತನ್ನ ಬಹಳ ಬಾರಿ ಹೇಳಿದ್ದಾರೆ ಇದೇ ಆಶ್ರಮದಲ್ಲಿ. ನಾನು ಕೇಳಿದ್ದೇನೆ. ನೋಡಿ ಎಂಥ ಒಳ್ಳೆ ಸರಿಯಾದ ಮಾತದು. ಒಂದು ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ಟಿದ್ರೆ ಆಗ ಹುಟ್ಟುತ್ತಾನೆ ಇರಲಿಲ್ಲ. ಹೀಗೆ ಅರ್ಥ ಮಾಡ್ಕೊಂಡು ಏನ್ರಿ ಶಂಕರಾಜ್ ಇಲ್ಲ ಅಂದ್ಬಿಟ್ರು, ಕರ್ತೃತ್ವ, ನೀನು ಕರ್ತೃವಲ್ಲ, ನೀನು ಭೋಕ್ತೃವಲ್ಲ. ಅದಕ್ಕೆ ತಕ್ಕ ಹಾಗೆ ಶ್ಲೋಕಗಳು ಬೇಕಾದಷ್ಟಿದೆ, ಶ್ರುತಿವಾಕ್ಯಗಳು ಇದೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಇದು ಸ್ವಾಮಿ ಸಂಪ್ರದಾಯ ಅಂತಕ್ಕಂಥದ್ದು. ಇದು ಸಂಪ್ರದಾಯ. ಇನ್ನೇನೋ ಬಂದು ಏನ್ರಿ ನಾನು ತೆಂಗಿನಕಾಯಿ ನೈವೇದ್ಯಕ್ಕೆ ಇಟ್ಟರು, ತೆಂಗಿನಕಾಯಿ ಜುಟ್ಟು ತೆಗಿಬೇಕಾ, ಜುಟ್ಟು ತೆಗಿಬಾರ್ದಾ? ಇದಾ ಸಂಪ್ರದಾಯ? ಇದು ಸಂಪ್ರದಾಯ. ಗೊತ್ತಾಯ್ತೇನು? ವೇದಾಂತ ವಾಕ್ಯಗಳು ಹೇಗೆ ಅರ್ಥ ಮಾಡ್ಕೊಳ್ಬೇಕು. ಇಲ್ಲೂ ನೋಡಿ, ಇಲ್ಲಿ ಸಿದ್ಧಾಂತ ಸೂತ್ರ ಏನು, ಇಲ್ಲಿ ಜೀವನಿಗೆ ಕರ್ತೃತ್ವ ಇದೆಯೇ ಇಲ್ಲವೇ ಅಂತ ಹಿಂದೆ ವಿಚಾರ ಮಾಡಿದ್ರು. ಜೀವನಿಗೆ ಕರ್ತೃತ್ವ ಇದೆ ಅಂತ ಹೇಳ್ದ ಪೂರ್ವಪಕ್ಷ. ಅದಕ್ಕೆ ಉತ್ತರ ಏನು ಹೇಳಬೇಕು? ಇಲ್ಲ ಅಂತ ಹೇಳಬೇಕು ಅಷ್ಟೆ. ಇಲ್ಲ ಇದೆ ಅಂತ ಒಪ್ಕೋಬೇಕು, ಎರಡು ಮಾತು ಹೇಳಬೇಕು. ಅದಲ್ಲ ಇಲ್ಲಿ. ಹೇಳಪ್ಪ, ಜೀವನಿಗೆ ಕರ್ತೃತ್ವ ಇದೆ ಎನ್ನುವುದನ್ನ ಒಪ್ಪಿಕೊಂಡು ಹೇಳಿದ ಮಾತಿದು. ಎಲ್ಲೂ ಅಲ್ಲಗಳಿಲ್ಲ ಶಂಕರಾಚಾರ್ಯರು. ಆದರೆ ನೋಡಪ್ಪ, ನೀನು ಜೀವನಿಗೆ ಕರ್ತೃತ್ವ ಹೇಳ್ತಾ ಇದ್ದೀಯಲ್ಲ, ಅದು ಸ್ವಾಭಾವಿಕವೋ ಇಲ್ಲ ಔಪಾಧಿಕವೋ ಅಥವಾ ಆಗಂತುಕವೋ ಅನ್ನೋದನ್ನು ವಿಚಾರ ಮಾಡ್ಬೇಕಣಯ್ಯ. ಅದನ್ನು ವಿಚಾರ ಮಾಡೋಣ ಈಗ. ಮತ್ತೇನು ತೀರ್ಮಾನ ಆಯಿತು? ಒಂದು ವೇಳೆ ಆಗಂತುಕ ಅಂತ ಆಗಿಬಿಟ್ಟರೆ, ಆ ತೀರ್ಮಾನವಾದರೆ ಏನು, ಜೀವನಿಗೆ ಕರ್ತೃತ್ವ ಎನ್ನುವುದು ಆಗಂತುಕ ಅಂತ ತೀರ್ಮಾನ ಆಗಿಬಿಟ್ಟರೆ ಆಗ ಏನಾಯಿತು? ತಂಟೆನೇ ಇಲ್ಲ. ಆಗಂತುಕ ಅಂದ್ರೇನು? ತಾತ್ಕಾಲಿಕ ಅಂತಾಯಿತು. ತತ್ಕಾಲ ಅಂದರೆ ತತ್ಕಾಲ ಎಷ್ಟು ಬೇಕಾದ್ರೂ ಇರ್ಬೋದು, ಒಂದು ಕಲ್ಪ ಬೇಕಾದ್ರೂ ಇರ್ಬೋದು, ಸಾವಿರಾರು ವರ್ಷಗಳಿರ್ಬೋದು, ಒಂದು ಕ್ಷಣ ಇರ್ಬೋದು, ಎಷ್ಟು ಬೇಕಾದ್ರೂ ಇರ್ಬೋದು, ತಾತ್ಕಾಲಿಕ ಅಷ್ಟೆ. ಹೀಗಾಗಿ ಆ ಎಲ್ಲಿವರೆಗೆ ಇರುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ ಅವಾಗ. ಆಗಂತುಕ ಅಂದರೆ ಅದು ಎಲ್ಲ ಶಾಶ್ವತವಾಗಿರ್ತಕ್ಕದ್ದಲ್ಲ. ಆಗಂತುಕ ಎಲ್ಲಿವರೆಗೆ ಇರುತ್ತೆ? ಹಾಗಾದ್ರೆ ಎಲ್ಲಿವರೆಗೆ ಇರುತ್ತೆ? ಅದಕ್ಕೆ ಉತ್ತರ ಹೇಳ್ತೇವೆ ಬಾಪ. ಅದು ನಮ್ಮ ಪ್ರಶ್ನೆ. ನೋಡಿ, ಸರಿಯಾದ ಪ್ರಶ್ನೆ ನೀನು ಕೇಳಿದ್ದೀಯಾ. ಎಲ್ಲಿಯ ತನಕ ಇರುತ್ತೆ ಗೊತ್ತೇ? ಅಂದರೆ ಎಲ್ಲಿಯ ತನಕ ಆ ಒಂದು ಜೀವನ ವಿಚಾರದಲ್ಲಿ ನಿನಗೆ ಅವನ ಯಥಾರ್ಥ ಜ್ಞಾನವಾಗುವುದಿಲ್ಲವೋ ಅಲ್ಲಿಯವರೆಗೂ ಇರುತ್ತೆ ಜೀವನಿಯ ಕರ್ತೃತ್ವ. ಎಲ್ಲಿಯವರೆಗೆ ಎದುರಿಗೆ ರಾಮ ಇದ್ದಾನೆ, ನಮಸ್ಕಾರ ಮಾಡ್ತಾ ಇದ್ದಾರೆ ಜನಗಳೆಲ್ಲ, ಏನು ರಾಮ ಬಂದ್ಬಿಟ್ಟಿದ್ದಾನೆ, ಅಷ್ಟು ಅಮೋಘವಾದ ಅಭಿನಯ, ಅವನು ಕೂಡ ತನ್ಮಯನಾಗಿಬಿಟ್ಟಿದ್ದಾನೆ. ಎಷ್ಟೋ ಜನ ಈಗಲೂ ಮಾಡ್ತಾರೆ ಅಭಿನಯನ, ಇಲ್ಲ ಅಂತಲ್ಲ ಅಂತಾರೆ.
ಎಲ್ಲಿವರೆಗದು ಅಂದರೆ ಆ ರಾಮ ಇದ್ದಾನಲ್ಲ ಎದುರುಗಡೆ, ಅವನ ಪರಮಾರ್ಥ ಸ್ವರೂಪ, ಅವನ ನಿಜವಾದ ಸ್ವರೂಪ ಅರ್ಥವಾಗುವವರೆಗೆ ಅವನ ಎಲ್ಲ ಇರುತ್ತೆ. ಭಕ್ತಿನೂ ಇರುತ್ತೆ, ಎದಿರುತ್ತೆ, ಎಲ್ಲ ಇರುತ್ತೆ. ರಾವಣ ಬಂದ, ಸೀತೆ ಹಿಡ್ಕೊಂಡು ಹೋದ, ಸೀತೆ ಜುಟ್ಟು ಹಿಡ್ಕೊಂಡು ಏಯ್ ಸೀತೆ ಅಂತಂತಂದ, ಮುಂದೆ ನಿಂತ್ಕೊಂಡು ಹೇಳ್ದ. ಏನು ಮಾಡ್ತಾರೆ ಎದುರು ಇದ್ದವರು, ಅಯ್ಯೋ ರಾವಣನ ಕೊಂದು ಹಾಕಿಬಿಡ್ಬೇಕು ಅಂತ ಎಗರ್ಬಿಡ್ತಾರೆ. ಅಯ್ಯಯ್ಯೋ ರಾವಣ ಅಲ್ಲ ಕಣ್ರಿ, ರಾವಣತ್ವ ಅಂತಕ್ಕಂಥದ್ದು ಉಪಾಧಿಕ. ಎಲ್ಲಿವರೆಗೆ ಆ ರಾವಣ ಇದ್ದಾನಲ್ಲ ಅವನ ನಿಜವಾದ ಸ್ವರೂಪ ಅರ್ಥವಾಗುವುದಿಲ್ಲವೋ ಅಲ್ಲಿವರೆಗೂ ಕೂಡ ಕ್ರೋಧ ಭಯ ಇದ್ದೇ ಇರುತ್ತೆ ಅವರಿಗೆ. ಹಾಗೆ ಇಲ್ಲೂ ಕೂಡ ಮತ್ತು ಎಲ್ಲಿವರೆಗೆ ಅಂತಕ್ಕಂಥದ್ದನ್ನು ಈ ಒಂದು ಆ ಎಲ್ಲೆ ಅಂತಕ್ಕಂಥದ್ದನ್ನು ಎಲ್ಲೂ ಹೇಳಿಲ್ಲ. ಅದು ನಿಮಗೆ ಸಂಬಂಧಪಟ್ಟಿದ್ದು. ಈಗ ಈ ಭತ್ತ ಇದೆ, ಹಿಂದಿನ ಕಾಲದ ಮಾತು. ಭತ್ತನ ಏನು ಮಾಡ್ತಾ ಇದ್ರು, ಕುಟ್ಟಿ ಅಕ್ಕಿ ಮಾಡ್ಕೊಳ್ತಾ ಇದ್ರು. ಓಹೋ, ಭತ್ತವನ್ನು ಇವಾಗ ಒಂದು 2 ಸೇರು ಭತ್ತ ಇತ್ತು. 2 ಸೇರು ಭತ್ತ ಕುಟ್ಟಿ ಅಕ್ಕಿ ತೆಗಿಬೇಕಾದ್ರೆ ಒಬ್ಬ ಮನುಷ್ಯನು ಅವನನ್ನು 2000 ಸರಿ ಒನಕೆಯಿಂದ ಹೊಡೆಯಬೇಕು ಅಂತ ನಿಯಮ ಇದೆಯಾ? ಏನಿಲ್ಲ. ಎಲ್ಲಿವರೆಗೆ ಎಷ್ಟು ಹೊಡಿಬೇಕಪ್ಪ, ಎಷ್ಟುವರೆಗೆ ಎಷ್ಟು ಒನಕೆ ಪಟ್ಟಿ ಎಷ್ಟು ಹಾಕಬೇಕು, ಎಷ್ಟು ಅಂತಿಲ್ಲ ಸ್ವಾಮಿ. ಎಲ್ಲಿಯವರೆಗೆ ಅಕ್ಕಿ ಬರುವುದಿಲ್ಲವೋ, ಆ ಹೊಟ್ಟು ಬಿಡುವುದಿಲ್ಲವೋ ಅಲ್ಲಿವರೆಗೂ ಮಾಡ್ತಾನೇ ಇರಬೇಕು ಅಷ್ಟೆ. ಅಲ್ಲಿ ಏನಾಯಿತು, ಯಥಾರ್ಥ ಜ್ಞಾನವಾಗುವವರೆಗೂ ಕೂಡ ಏನು ಮಾಡ್ತಾರೆ, ಈ ಪ್ರಯತ್ನ ಮಾಡ್ತಾನೆ ಇರಬೇಕು, ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಇದು ಅವಿದ್ಯೆ, ಅಲ್ಲಿವರೆಗೂ ಕೂಡ ಇವೆಲ್ಲ ಕರ್ತೃತ್ವ ಆಗುತ್ತೆ, ಎಲ್ಲವೂ ಇದ್ದೇ ಇರುತ್ತೆ. ನಾವು ಒಪ್ಪಿದ್ದೇವೆ, ಅದರಲ್ಲಿ ಯಾವ ವಿಧವಾದ ಒಂದು ವಿರೋಧವೂ ಇಲ್ಲ. ನಾವು ಒಪ್ತೇವೆ ಕಣಯ್ಯ ಅಂತ ಹೇಳಿಬಿಟ್ರು. ಆದ್ದರಿಂದ ಈ ಅಧಿಕರಣದಲ್ಲಿ ವಿಚಾರ ಮಾಡಿರ್ತಕ್ಕಂಥ ವಿಚಾರ ಏನು, ಹಿಂದಿನ ಅಧಿಕರಣದಲ್ಲಿ ಜೀವನಿಗೆ ಕರ್ತೃತ್ವ ಇದೆಯೋ ಇಲ್ಲವೋ ಅಂತ ವಿಚಾರ ಮಾಡಿದಾಗ ಒಂದು ಪರೋಕ್ಷವಾಗಿ ಜೀವನಿಗೆ ಕರ್ತೃತ್ವ ಇದೆ ಅಂತ ಒಪ್ಕೊಂಡು ಆಚಾರ್ಯರು, ನೋಡಪ್ಪ ಜೀವನ ಕರ್ತೃತ್ವ ಇದೆ, ಯಾಕೆಂದರೆ ನಾನು ಮಾತಾಡ್ತಾ ಇದ್ದೀನಿ, ನೀನು ಕೇಳ್ತಾ ಇದೀಯಾ, ಇಲ್ಲೇ ಇದೆಯಾ, ನಾನು ಮಾತಾಡ್ತಾ ಇದ್ದೀನಿ, ನಾನು ಹೇಳ್ತೀನಿ ಕೇಳೋ ಅಂತ ನಾನು ಹೇಳ್ತಾ ಇದ್ದೀನಿ ನಿನಗೆ. ಅಂದ್ರೇನು, ನನ್ನ ಕರ್ತೃತ್ವ ಇದೆ ಅಂತ ಆಯಿತು, ನಾವು ಒಪ್ಕೊಳ್ತೇವೆ. ಆದರೆ ಈ ಕರ್ತೃತ್ವ ಅಂತಕ್ಕಂಥದ್ದು ಜೀವನಿಗೆ ಸ್ವಾಭಾವಿಕವೋ ಆಗಂತುಕವೋ? ಸ್ವಾಭಾವಿಕ ಅಂತಂದರೆ ಏನಾಗುತ್ತೆ, ಆಗಂತುಕ ಅಂದರೆ ಏನಾಗುತ್ತೆ, ಅದನ್ನು ವಿಚಾರ ಮಾಡೋಣ ಅಂತ ಹೇಳಿ ಆ ವಿಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಶಂಕರ ಭಗವತ್ಪಾದರು. ಏನು ಅದ್ಭುತ ನೋಡಿ, ಎಲ್ಲೂ ಕೂಡ ಇಲ್ಲ ಅಂತ ಹೇಳಲೇ ಇಲ್ಲ ಅವರು. ಹೌದು ತಾನೆ? ಹೀಗಾಗಿ ವಿಚಾರ ಮಾಡೋಣ ಸೂತ್ರ, ಯಾಕೆಂದರೆ ಇದು ಇಂಟ್ರೊಡಕ್ಷನೇ ಜಾಸ್ತಿ ಆಗೋಯ್ತು. ಇದು ಬಹಳ ಸಾಮಾನ್ಯವಾಗಿ ಮೇಲೆ ಅದು ಏನು ಮಾಡಿಬಿಡ್ತಾರೆ, ಏನ್ರಿ ಪೂರ್ವ ಪಕ್ಷ ಅದಾಯಿತು, ಜೀವನಿಗೆ ಕರ್ತೃತ್ವ ಇದೆಯೋ ಇಲ್ವೋ ಅಂತ ನೋಡ್ರಿ ಸಿದ್ಧ ಮಾಡಿದ್ದಾರೆ ಶಂಕರ ಭಗವತ್ಪಾದರು, ನಿಮ್ಮ ಶಂಕರ ಭಗವತ್ಪಾದರು ಅಂದ್ಬಿಡ್ತಾರೆ. ಅಂದ್ಬಿಟ್ಟೇನು ಕರ್ತೃತ್ವ ಇಲ್ಲ ಅಂತ ಹೇಳಿ, ಜೀವನಿಗೆ ಕರ್ತೃತ್ವ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರಲ್ರಿ ತಕ್ಷಾಧಿಕರಣದಲ್ಲಿ. ಯಾಕೆ? ಸಿದ್ಧಾಂತ ಸೂತ್ರ ಅದು. ಸಿದ್ಧಾಂತ ಏನು ಇದೆಯೋ ಇಲ್ವೋ ಅಂತ ವಿಚಾರ ಮಾಡಿದ್ರು, ಇಲ್ಲ ಅಂತ ಹೇಳಿದ್ರು ಇವರು. ಹೇಗೆ ಹೇಳ್ತಾರೆ, ಬನ್ನಿ ವಾದ ಮಾಡೋಣ, ಕೂತ್ಕೊಂಡ್ರು ವಾದಕ್ಕೆ. ಏನಿಲ್ಲ, ವಾದ ಮಾಡಿದ್ರು 2 ದಿವಸ ಅದ್ಭುತವಾಗಿ ವಾದ ಮಾಡಿದ್ರು, ಇಬ್ಬರಿಗೂ ಕೊಟ್ಟರು ಉಂಗುರ, ಹಾಕ್ಕೊಂಡ್ರು ಹೋದರು ಅಷ್ಟೆ. ಹೀಗೆ ಅದಲ್ಲ, ಇಲ್ಲಿ ವಿಚಾರ ಮಾಡ್ತಾ ಇರ್ತಾರೆ. ಇದನ್ನು ವಿಚಾರ ತಿಳ್ಕೊಂಡು ಈ ಅಧಿಕರಣ ನೋಡಬೇಕು. ನೋಡೋಣ. ಈಗ ಈ ಸೂತ್ರವನ್ನು 2 ಬಾರಿ ಹೇಳ್ಕೊಳ್ಳೋಣ. ಓಂ ಯಥಾಚ ತಕ್ಷೋಭಯಥಾ, ಓಂ ಯಥಾಚ ತಕ್ಷೋಭಯಥಾ ಅಂತಕ್ಕಂಥ ಇದರಲ್ಲಿ ಪದವಿಭಾಗ ನೋಡೋಣ. ಇದರಲ್ಲಿ ಸ್ವಲ್ಪ ಈ ಪದವಿಭಾಗದಲ್ಲಿ ಒಂದು ಪದಗಳ ಜ್ಞಾನ ಒಂದು ಸ್ವಲ್ಪ ಇರಬೇಕು. ಇರುತ್ತೆ, ಇಲ್ಲ ಅಷ್ಟೇ ಕಷ್ಟ ಅಲ್ಲ, ನೋಡ್ಕೊಂಡು ಮಾಡಬೇಕು. ಏನು ಯಥಾ ಚ ತಕ್ಷೋಭಯಥ ಅಂತ ಇದೆ. ತಕ್ಷೋಭಯಥ ಅಂತಕ್ಕಂಥದ್ದು ಹೇಗೆ ಬಿಡಿಸ್ಬೇಕು, ಅದನ್ನು ಪದವನ್ನು ವಿಭಾಗ ಹೇಗೆ ಮಾಡಬೇಕು ಅಂದರೆ ತಕ್ಷ ಉಭಯಥ ಅಂತ ಮಾಡಬೇಕೆ, ಅಥವಾ ತಕ್ಷ ಅಂದರೆ ಬಡಗಿ, ತಕ್ಷ ಉಭಯಥ ಅಂತ ಮಾಡಬೇಕೆ. ಅಂದರೆ ಎರಡೂ ಸರಿ ಇಲ್ಲ. ಯಥಾ ಚ ತಕ್ಷ ಉಭಯಥ ಅಂತನ್ನೋದು ಸರಿ ಇಲ್ಲ, ತಕ್ಷ
ಉಭಯಥ ಅಂತ ಅನ್ನೋದು ಸರಿ ಇಲ್ಲ. ತಕ್ಷ ಉಭಯಥ ಅಂತಾಗಿದ್ದರೆ ತಕ್ಷಃ ಉಭಯಥ ಅಂತ ನಾವು ಆಗಿಬಿಟ್ಟಿದ್ದಿದ್ರೆ ಆಗ ಏನಾಗಬೇಕಾಗಿತ್ತು? ತಕ್ಷೋಭಯಥ ಅಂತ ಆಗಬಾರದಾಗಿತ್ತು, ತಕ್ಷ ಉಭಯಥ ಅಂತ ಆಗಬೇಕಾಗಿತ್ತು. ವಿಸರ್ಗಲೋಪ ಸಂಧಿ. ಯಥಾಚ ತಕ್ಷ ಉಭಯಥ ಅಂತಿದ್ರೆ ತಕ್ಷಃ ಉಭಯಥ ಅಂತ ಪದವಿಭಾಗ ಮಾಡೋದಾಗಿತ್ತು. ಇನ್ನು ತಕ್ಷ ಉಭಯಥ ಅಂತಂತಂದರೆ ತಕ್ಷ ಅಂತಕ್ಕಂಥದ್ದು ಪದ ಅದು ಇಲ್ಲವೂ ಇಲ್ಲ, ಸಾಧುವೂ ಅಲ್ಲ. ತಕ್ಷ ಅಂತಕ್ಕಂಥ ಇಲ್ಲ. ಮತ್ತೇನು ಮಾಡಬೇಕು ಅಂದರೆ ತಕ್ಷ ಉಭಯಥ ಅಷ್ಟೆ. ಯಥಾಚ ತಕ್ಷ ಅಂತ ದೀರ್ಘ ಇದು. ತಕ್ಷ ಉಭಯಥ, ತಕ್ಷೋಭಯಥ ಕುಡಸಂಧಿ. ಹೌದ್ ತಾನೆ? ತಕ್ಷ ಉಭಯಥ ಅಂತಕ್ಕ ತಕ್ಷ ಅಂತಕ್ಕಂಥದ್ದು ಏನು? ತಕ್ಷ ಅಂದರೆ ಏನಪ್ಪ? ತಕ್ಷ ಅಂದರೆ ಬಡಗಿ ಮರಿಗೆಲ್ಸ ಮಾಡತಕ್ಕಂಥವನು. ಅರೆ ತಕ್ಷ ಅಂತ ಬಂದ್ಬಿಡ್ತಲ್ಲ, ಸ್ತ್ರೀಲಿಂಗ ಆಗೋಯ್ತಲ್ಲ. ಸ್ತ್ರೀಲಿಂಗ ಅಲ್ಲ, ಇದು ಪುಲ್ಲಿಂಗವೇ. ಇದು ಹೇಗೆ ಅಂದರೆ ಈ ಶಬ್ದ ಇದೆಯಲ್ಲ, ಇದು ತಕ್ಷ ಶಬ್ದ ಅಲ್ಲ. ತಕ್ಷ ಶಬ್ದ ರಾಮ ಶಬ್ದ ಅಂತಿದ್ರೆ ರಾಮ ರಾಮೋ ರಾಮ ತಕ್ಷ ಅಂತ ಆಗಬೇಕಾಯ್ತು. ತಕ್ಷ ಶಬ್ದ ಅಲ್ಲ. ಎಂಥ ಶಬ್ದ ಇದು? ಇದು ಅಜಂತ ಪುಲ್ಲಿಂಗವೂ ಅಲ್ಲ. ಯಾವುದಿದು? ಹಲಂತ ಅಂಥೇಳಿ ತಕ್ಷನ್ ಶಬ್ದ. ಹೇಗೆ ಆತ್ಮ, ಆತ್ಮಾನೋ, ಆತ್ಮಾನಃ, ಅಲ್ಲಿ ಪ್ರಾತಿಪದಿಕ ಯಾವುದು? ಆತ್ಮನ್ನ ಶಬ್ದ. ನಕಾರ ಅಂತ ಪುಲ್ಲಿಂಗೋ ಆತ್ಮನ್ನ ಶಬ್ದ. ಹೀಗೆ ಇಲ್ಲೂ ಅಷ್ಟೇ. ನಕಾರ ಅಂತ ಪುಲ್ಲಿಂಗೋ ತಕ್ಷನ್ನ ಶಬ್ದ. ತಕ್ಷ, ತಕ್ಷಾಣೌ, ತಕ್ಷಾಣ, ಹೇ ತಕ್ಷನ್ನ, ಹೇ ತಕ್ಷಾಣೌ, ಹೇ ತಕ್ಷಾಣ, ತಕ್ಷಾಣಂ, ತಕ್ಷಾಣೌ, ತಕ್ಷಣ. ಹೀಗೆ ಮುಂದಕ್ಕೆ ಬರುತ್ತೆ. ಅದರಲ್ಲಿ ಅಂದರೆ ಏನು? ಯಥಾಚ ತಕ್ಷಾ ಉಭಯಥ ಇತಿ ಚತುಷ್ಪದಾತ್ಮಕಮಿದಂ ಸೂತ್ರಂ. 4 ಪದ ಇರ್ತಕ್ಕ. ಯಥಾ ಚ ತಕ್ಷಾ ಉಭಯಥ. ಅನ್ವಯ ನೋಡೋಣ. ಚ ಯಥಾ ತಕ್ಷ ಉಭಯಥ. ಇಲ್ಲಿ ಅನ್ವಯ ಕೆಲವು ಪದ ಸೇರಿಸ್ಕೋಬೇಕು. ಯಥಾ ಚ ತಕ್ಷ ಉಭಯಥ. ಈ ಚ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಯಾವುದು? ಸುಶಬ್ದಾರ್ಥದಲ್ಲಿ ಬಂದಿದೆ. ಅಂದ್ರೇನು? ಹಿಂದೆ ಪೂರ್ವಪಕ್ಷ ಏನಿತ್ತೋ ಅದಕ್ಕೆ ಅದನ್ನು ಅಲ್ಲಗಳೆಯುವುದು, ನಿರಾಕರಣೆ ಮಾಡುವುದಕ್ಕಾಗಿ ಬಂದಿರತಕ್ಕಂತಹ ಒಂದು ಸೂತ್ರ ಇದು, ಒಂದು ಶಬ್ದ ಇದು. ಚ ತು ಅಂದರೆ ಆದರೆ. ಏನಾದರೆ? ಹಿಂದೆ ಅನ್ವಯ ಮಾಡ್ಕೊಳ್ಬೇಕು. ನೋಡಪ್ಪ, ನೀವು ಹೇಳಿದ್ರಿ ಜೀವನಿಗೆ ಕರ್ತೃತ್ವ ಇದೆ ಅಂತ. ತು ಆದರೆ ಅಂದರೆ ಇದು ತಕ್ಷ ಉಭಯಥ ಅಂತ ಇದೆ. ಯಥಾ ಹೇಗೆ? ತಕ್ಷ ಅಂದರೆ ಬಡಗಿ. ಉಭಯಥ ಅಂದರೆ ಉಭಯ ವಿಧಂ ಅಂತ. ಉಭಯಥ ಮುಂದೆ ಏನು ಮಾಡ್ಬೇಕು ನಾವು? ವ್ಯಾಪೃಣೋತಿ ಅಂತ ಬೇಕಾದ್ರೆ ಸೇರ್ಕೋಬೋದು. ವ್ಯಾಪೃಣೋತಿ ಅಂದ್ರೇನು? ವ್ಯಾಪಾರಂ ಕುರ್ವತಿ, ವ್ಯಾಪಾರಂ ಕರೋತಿ. ಯಥಾ ತಕ್ಷ ಉಭಯಥ ವ್ಯಾಪಾರಂ ಕರೋತಿ. ಮುಂದೆ ಏನು? ತಥಾ ಅಯಂ ಜೀವ ಉಭಯಥ ವ್ಯಾಪೃಣೋತಿ. ಅದೇ ರೀತಿ ಈ ಜೀವನು ಉಭಯಥ ಎರಡೂ ವಿಧವಾಗಿಯೂ ಕೂಡ ಇವನು ವ್ಯಾಪೃಣೋತಿ ವ್ಯಾಪಾರವನ್ನು ಮಾಡುತ್ತಾನೆ. ಎರಡೂ ರೀತಿಯಲ್ಲಿ ಅಂದರೆ ಎಲ್ಲ ವ್ಯಾಪಾರ ಮಾಡುವಾಗ ಕರ್ತೃವಾಗಿಯೂ ಮತ್ತೆ ಯಾವ ವ್ಯಾಪಾರವೂ ಇಲ್ಲದ ಕೇವಲನಾಗಿದ್ದಾಗ ಅಕರ್ತೃವೂ ಆಗಿದ್ದಾನೆ. ಇವನೇ ಒಬ್ಬನೇ. ರಂಗಮಂಚದ ಮೇಲೆ ಬಂದ, ರಾಮ ಆದ. ರಂಗಮಂಚದ ಹಿಂದೆ ಹೋದ, ಬಣ್ಣ ಎಲ್ಲ ತೊಳ್ಕೊಂಡ, ಅವನು ಸಾಮಾನ್ಯ ಮನುಷ್ಯ ಆದ. ಅವನೇ ಒಬ್ಬನೇ. ಹಾಗೂ ಇದ್ದಾನೆ, ಹೀಗೂ ಇದ್ದಾನೆ. ಹಾಗೆ ನೋಡಪ್ಪ. ಚ ತು ಆದರೆ ಯಥಾ ತಕ್ಷ
ಉಭಯಥಾ ವ್ಯಾಪೃಣೋತಿ ತಥಾ ಅಯಂ ಜೀವ ಉಭಯಥಾ ವ್ಯಾಪೃಣೋತಿ. ಉಭಯಥಾ ಇತ್ಯುಕ್ತೆ ಕರ್ತೃತ್ವೇನ ಅಕರ್ತೃತ್ವೇನ ವ್ಯಾಪೃಣೋತಿ. ಅಂದರೆ ಎರಡು ವಿಧವಾಗಿ ವ್ಯಾಪಾರ ಮಾಡ್ತಾರೆ ಅಂತಂತ ಹೇಳ್ಬಿಟ್ರೆ ಎರಡು ವಿಧವಾಗಿ ಹೇಗೆ ಅಂದರೆ ಎರಡು ವಿಧವಾಗಿ ಅಂತಂದರೆ ಹೇಗೆ ಎಲ್ಲೆಲ್ಲಿ ಇದ್ದಾಗ ಯಾವ ರೀತಿ ಅಂತ ಅರ್ಥ. ಗೃಹಸ್ಥ ಇದ್ದಾನೆ, ಮನೆಯಲ್ಲಿ ಏನು ಮಾಡ್ತಾನೆ, ಅವನು ಅಡುಗೆ ಮಾಡ್ತಾನೆ, ಮನೆಯಲ್ಲಿ ಅಡುಗೆ ಮಾಡ್ತಾನೆ, ಏನೋ ಒಂದು ಪಂಚ ಉಟ್ಕೋದ ಏನೋ ಮಾಡ್ತಾನೆ. ಎಲ್ಲ ಆಫೀಸ್ಗೆ ಹೋದ, ಆವಾಗ ಏನಂತಾನೆ ಸೂಟ್ ಹಾಕ್ತಾನೆ, ಬೂಟ್ ಹಾಕ್ತಾನೆ, ಅಲ್ಲೇನು ಮಾಡ್ತಾನೆ, ಅಲ್ಲಿ ಅಡುಗೆ ಮಾಡ್ತಾನೆ, ಅಲ್ಲಿ ಎಲ್ಲರನ್ನೂ ಕಮಾಂಡ್ ಮಾಡ್ತಾನೆ. ಹೀಗೆ ಉಭಯತ ಇಲ್ಲಿ ಎಲ್ಲ ಪ್ರತಿಯೊಂದರೂ ಕೂಡ ಇಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಕಾಣತಕ್ಕಂಥ ಇದು ವೇದಾಂತ ಏನು ಎಲ್ಲೋ ಯಾವುದೋ ದೊಡ್ಡ ವೇದಾಂತ ಅಲ್ಲ, ಇದು ಪ್ರತಿಯೊಂದು ಕೂಡ ನಮ್ಮ ಅನುಭವದಲ್ಲಿರತಕ್ಕಂಥದ್ದು. ಹೀಗೆ ಇಲ್ಲಿ ಏನಾಯಿತು, ಎರಡೂ ವಿಧವಾಗಿ ವ್ಯಾಪಾರ ಮಾಡುತ್ತಾನೆ, ವ್ಯಾಪಾರವನ್ನು ಮಾಡ್ತಾನೆ ಅಂತ ಆದಮೇಲೆ ಎಲ್ಲಿ ಹೇಗೆ ಯಾವಾಗ ಯಾವುದನ್ನು ತಿಳ್ಕೋಬೇಕು, ಅಕರ್ತೃ ಅಂತ ಯಾವಾಗ ತಿಳ್ಕೋಬೇಕು, ಕರ್ತೃ ಅಂತ ಯಾವಾಗ ತಿಳ್ಕೋಬೇಕು ಅಂತ ಅನ್ನೋದನ್ನು ವಿಚಾರ ಮಾಡಬೇಕು. ಅದನ್ನು ವಿಚಾರ ಮಾಡೋಣ ಅಂತ ಹೇಳಿದ್ರು. ಇಲ್ಲಿ ಈಗ ನೋಡಿ, ಈಗ ಭಾಷ್ಯಭಾಗ ನೋಡೋಣ. 151ನೇ ಭಾಷ್ಯಭಾಗ. ಏವಂ ತಾವತ್ ಶಾಸ್ತ್ರಾರ್ಥವತ್ವಾದಿರ್ಭಿಃ ಹೇತುಭಿಃ ಕರ್ತೃತ್ವಂ ಶರೀರಸ್ಯ ಪ್ರದರ್ಶಿತಾಂ. ಏವಂ ತಾವತ್ ಈ ರೀತಿಯಾಗಿ ಮೊದಲು, ತಾವತ್ ಮೊದಲು ಅಂತ, ಈ ರೀತಿಯಾಗಿ ಮೊದಲು, ಹಿಂದೆ ಎಲ್ಲ ಹೇಳಿತ್ತಲ್ಲ ಅದೇ ರೀತಿ ಮೊದಲು, ಶಾಸ್ತ್ರಾರ್ಥವತ್ವಾದಿಭಿ ಹೇತುಭಿ ಅಂದರೆ ಶಾಸ್ತ್ರವು ಅಂದರೆ ಶಾಸ್ತ್ರವಾಕ್ಯಗಳು, ಶಾಸ್ತ್ರದಲ್ಲಿರತಕ್ಕಂಥ ವಾಕ್ಯಗಳು ಅವುಗಳಿಗೆ ಅರ್ಥವನ್ನು ಉಂಟು ಮಾಡಬೇಕೆಂಬ ದೃಷ್ಟಿಯಿಂದ, ಕಾರಣದಿಂದ, ಶಾಸ್ತ್ರವಾಕ್ಯಕ್ಕೆ ಅರ್ಥ ಇರಬೇಕು. ಆ ಕಾರಣದಿಂದ ಜೀವನಿಗೆ, ಶರೀರ ಅಂದರೆ ಜೀವ, ಜೀವನಿಗೆ ಕರ್ತೃತ್ವವನ್ನು ತೋರಿಸಿಕೊಟ್ಟಿದ್ದಾಯಿತು. ನೋಡಿ, ಇಲ್ಲಿ ಎಲ್ಲೂ ಕೂಡ ಆಚಾರ್ಯರು ಇಲ್ಲ ಅಂತ ಹೇಳಲೇ ಇಲ್ಲ ಸ್ವಾಮಿ. ಬಹಳ ಮುಖ್ಯ. ಯಾರು ಹೇಳ್ತಾರೆ, ಎಲ್ಲಿ ಹೇಳಿದ್ದಾರೆ ನೋಡಿ. ಕರ್ತೃತ್ವಂ ಶರೀರ ಪ್ರದರ್ಶಿತ ತೋರಿಸ್ಕೊಟ್ವಿ. ಮತ್ತು ಇದು ಮುಖ್ಯ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯರು. ತತ್ಪುನಃ ಅಂತಾರೇನು, ಆ ಕರ್ತೃತ್ವಂ ಪುನಃ ಅಂತ. ಆ ಕರ್ತೃತ್ವ ಇದೆಯಲ್ಲ ಅದು ಸ್ವಾಭಾವಿಕಂ ವಾ ಸ್ಯಾತ್ ಉಪಾಧಿ ನಿಮಿತ್ತಂ ವಾ ಇತಿ ಚಿಂತ್ಯತೆ. ಇಲ್ಲಿ ಎಲ್ಲಿ ಹೇಳಿದ್ದಾರೆ ಹೇಳಿ, ಇಲ್ಲ ಅಂತ ಹೇಳಿದ್ದಾರೆ ಎಲ್ಲಾರ? ನೋಡಪ್ಪ, ಹೇಳಿದ್ಯಲ್ಲ ಅದು ಇದು ಬರ್ತ ಕರ್ತೃತ್ವ ಶರೀರ ಹೇಳಿದ್ರಲ್ಲ, ಆ ಕರ್ತೃತ್ವ ಅಂತಕ್ಕಂಥದ್ದು ಜೀವನಿಗೆ ಸ್ವಾಭಾವಿಕವೋ ಅಥವಾ ಉಪಾಧಿ ನಿಮಿತ್ತವೋ ಎಂಬುದನ್ನು ಈಗ ನಾವು ವಿಚಾರ ಮಾಡುತ್ತೇವೆ. ಚಿಂತ್ಯತೆ, ವಿಚಾರ ಮಾಡುತ್ತೇವೆ. ವೇದಾಂತ ಅಂದ್ರೇನು? ವಿಚಾರ 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 ಅಷ್ಟೇ. ಯಾವನು ನಮ್ಮಪ್ಪ ಹೇಳಿದ್ದಾನೆ, ನಮ್ಮ ತಾತ ಹೇಳಿದ್ದಾನೆ ಕಣ್ರಿ ಅವನು ಮಾಡಿ ನಥಿಂಗ್, ಯಾವುದೂ ಇಲ್ಲ. ವಿಚಾರ ಕಣ್ರಿ, ಇಲ್ಲಿ ಬಂದ್ರಿ, ವಿಚಾರ, ವಾದ, ತರ್ಕ, ಅನುಭವ ಎರಡು ಅಷ್ಟೇ. ಮತ್ತೆ ಇತಿ ವಿಚಾರ ವಾಕ್ಯಾರ್ಥ ವಿಚಾರಣಾಧ್ಯವಸಾನ ನಿರ್ವೃತ್ತಾ ಹಿ ಬ್ರಹ್ಮಾವಗತಿ ನ ಅನುಮಾನಾದಿ ಪ್ರಮಾಣಾಂತರ ನಿರ್ವೃತ್ತ. ಒಂದೊಂದು ಶಾಂಕರ ವಾಕ್ಯಗಳು ಕೂಡ 100 ಸೋಮಯಾಗ ಮಾಡ್ತಾರಲ್ಲ ಅಷ್ಟು ಫಲ. ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಒಂದೊಂದು ಶಾಂಕರ ವಾಕ್ಯ 100 ಸೋಮಯಾಗಗಳಿಗೆ ಸಮ. ನೋಡಿ ಇಂಥ ವಾಕ್ಯ. ವಾಕ್ಯಾರ್ಥ ವಿಚಾರಣಾಧ್ಯವಸಾನ ನಿರ್ವೃತ್ತ ಹಿ ಬ್ರಹ್ಮಾವಗತಿ. ವೇದಾಂತ ವಾಕ್ಯಗಳನ್ನು ವಿಚಾರ ಮಾಡಿ ನಿರ್ಧರಿಸುವುದರಿಂದ ನಮ್ಮ ಸ್ವರೂಪ ಅರ್ಥವಾಗತಕ್ಕಂಥದ್ದು ಮೋಕ್ಷ ಅಂತಕ್ಕಂಥದ್ದು. ನ ಅನುಮಾನಾದಿ ಪ್ರಮಾಣಾಂತರ ನಿರ್ವೃತ್ತ. ಯಾವುದು ಅನುಮಾನವಂತೆ ನೋಡ್ರಿ, ಅಲ್ಲಿ ದೃಷ್ಟಾಂತ ಇದೆಯಲ್ಲ ಅದಕ್ಕೆ ಅನುಗುಣವಾಗಿ ಇದು, ಅಥವಾ ಅನುಮಾನಾದಿ ಇಲ್ಲ ಕಣ್ರಿ ಅವ್ರು ಹೇಳ್ತಾ ಇದ್ರು ಅದಕ್ಕೆ. ಏನಿಲ್ಲ, ವಿಚಾರ ಅಷ್ಟೆ ಇರಲಿ. ತತ್ವ ಸ್ವಾಭಾವಿಕ ಚಿಂತ್ಯತೆ ಎಂದು ಹೇಳಿದಷ್ಟೇ. ಚಿಂತೆ ಇದು ತತ್ರ
ಏತೈರೇವ ಶಾಸ್ತ್ರಾರ್ಥವತ್ವಾದಿಭಿಃ ಹೇತುಭಿಃ ಸ್ವಾಭಾವಿಕಂ ಕರ್ತೃತ್ವಂ ಅಪವಾದ ಹೇತ್ವಭಾವಾತ್ ಇತ್ಯೇವಂ ಪ್ರಾಪ್ತೆ ವಯಂ ಬ್ರೂಮಃ. ನೋಡಿ, ತತ್ರ ಈ ವಿಚಾರದಲ್ಲಿ ಈ ಒಂದು ಶಾಸ್ತ್ರವಾಕ್ಯಗಳು ವೇದವಾಕ್ಯಗಳು ಅರ್ಥವತ್ತಾಗಿ ಆಗಬೇಕೆಂಬ ದೃಷ್ಟಿಯಿಂದ, ಅರ್ಥವತ್ತಾಗಿ ಆಗಬೇಕೆಂಬ ಕಾರಣದಿಂದ ಏನಾಗುತ್ತೆ, ಈ ಜೀವನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಸ್ವಾಭಾವಿಕ ಅಂತ ಆಗಿಬಿಡುತ್ತೆ. ಯಾಕೆ? ವೇದಾಂತ ವಾಕ್ಯ ಒಂದು ಪ್ರಯೋಜನ ಉಂಟು ಮಾಡಬೇಕು, ಅರ್ಥ ಪ್ರಯೋಜನ ಉಂಟು ಮಾಡಬೇಕು. ಅದಕ್ಕೆ ಜ್ಯೋತಿಷ್ಠೋಮೇನ ಸರ್ಗಕಾಮೋ ಯಜೇತ ಅಂತ ವೇದವಾಕ್ಯ ಇದೆ. ಅಲ್ಲಿ ಏನು ಮಾಡಬೇಕು? ಅದು ಅರ್ಥವತ್ತಾಗಿ ಆಗಬೇಕಾದರೆ ಏನಾಗಬೇಕು? ಈ ಜೀವನಿಗೆ ಕರ್ತೃತ್ವ ಸ್ವಾಭಾವಿಕ ಅಂತ ಒಪ್ಕೋಬೇಕು ಮತ್ತು ಅಪವಾದ ಇದಕ್ಕೇನಾಗುತ್ತೆ? ಅಪವಾದ ಹೇತ್ವಭಾವಾತ್. ಹೀಗೆ ಒಪ್ಪಿಕೊಳ್ಳುವುದಕ್ಕೆ ಅಪವಾದ ಯಾವ ಅಡ್ಡಿಯೂ ಆತಂಕವೂ ವಿರೋಧವೂ ಎಲ್ಲೂ ಇರೋದಿಲ್ಲ. ಅದು ಏನು ವಿರೋಧ ಇದೆ? ಶ್ರುತಿವಾಕ್ಯ ಹೇಳ್ತಾ ಇದೆ, ಒಪ್ಕೋಬೇಕು. ಇಲ್ಲದೆ ಶ್ರುತಿವಾಕ್ಯಕ್ಕೆ ಅರ್ಥ ಇಲ್ಲದೆ ಹೋಗ್ಬಿಡುತ್ತೆ. ಶ್ರುತಿವಾಕ್ಯಕ್ಕೆ ಅರ್ಥ ಆಗಬೇಕು ಅಂತಂದರೆ ಒಪ್ಕೊಳ್ಳೇಬೇಕು ಅಂತ ಹೇಳಿ ಇವೇನು ಇದು ಸ್ವಾಭಾವಿಕ ಕರ್ತೃತ್ವ ಮಾತ್ಮನ ಸಂಭವತಿ ಅಂತ ಹೇಳಿಬಿಟ್ಟು ಇತ್ಯೇವಂ ಪ್ರಾಪ್ತೆ. ಇಲ್ಲಿ ಇತ್ಯೇವಂ ಪೂರ್ವಪಕ್ಷೇ ಸಂಪ್ರಾಪ್ತೆ ಅಂತೇನು ಅರ್ಥ ಮಾಡಬೇಕಾಗಿಲ್ಲ. ಇತ್ಯೇವಂ ಅಂತ ಈ ರೀತಿಯಾಗಿ ಒಂದು ಏನಾಗುತ್ತೆ, ಒಂದು ಶಂಕೆ ಏನು, ನೋಡ್ರಿ, ಶಾಸ್ತ್ರವಾಕ್ಯ ಅರ್ಥವತ್ತಾಗಿ ಆಗಬೇಕಾದ್ರೆ ಜೀವನಿಗೆ ಕರ್ತೃತ್ವ ಸ್ವಾಭಾವಿಕವಾಗಿ ಇದ್ದೇ ಇರಬೇಕು ಅಲ್ವಾ? ಆಗಂತುಕ ಆಗೋದಿಲ್ಲ, ಸ್ವಾಭಾವಿಕ ಇದ್ರೆ ತಾನೆ. ಇಲ್ಲೇ ಆಗಂತುಕ ಯಾವಾಗಲೂ ಇರುತ್ತೆ, ಯಾವಾಗಲೂ ಹೋಗ್ಬಿಡುತ್ತೆ ಅಂದರೆ ಆಗೋದಿಲ್ಲ. ಕರ್ಮ ಮಾಡಿದವನಿಗೆ ಫಲ ಆಗಲೇಬೇಕು. ಈಗಾಗುತ್ತೆ, ಅವನು ಆಗಂತ ಏನಿಲ್ಲ, ಸ್ವಾಭಾವಿಕ ಕರ್ತೃತ್ವ. ಮತ್ತೆ ಅದಕ್ಕೆ ಅಡ್ಡಿನೂ ಏನಿಲ್ಲ. ಹೀಗೆ ಬಂದು ಸ್ವಾಭಾವಿಕ ಅಂತ ಬಂದುಬಿಡುತ್ತೆ. ಅದನ್ನು ನಾವು ಈಗ ವಿಚಾರ ಮಾಡುತ್ತೇವೆ. ಅದರ ಬಗ್ಗೆ ಈಗ ನಾವು ತರ್ಕದಿಂದ, ಅನುಭವದಿಂದ, ಆಗಮವಾಕ್ಯದಿಂದ, ಆಗಮವಾಕ್ಯ ಪ್ರಮಾಣದಿಂದ ನಾವು ಈ ವಿಚಾರವನ್ನು ಮಾಡಿ ನಿರ್ಧರಿಸುತ್ತೇವೆ. ಏನಂತ? ಜೀವನಿಗೆ ಕರ್ತೃತ್ವವೋ ಆಗಂತುಕವೋ ಉಪಾಧಿ ನಿಮಿತ್ತವೋ ಅಥವಾ ಸ್ವಾಭಾವಿಕವೋ ಎಂಬುದನ್ನು ನೋಡಿ. ಶಂಕರ ಭಗವತ್ಪಾದರಿಗೆ ಎಷ್ಟು ವರ್ಷ? 16 ವರ್ಷ. ಈ ವಿಚಾರವನ್ನು ತೀರ್ಮಾನ ಮಾಡಿ ನಾವು ಹೇಳ್ತೇವೆ. ಇದು ಪ್ರತಿಜ್ಞಾವಾಕ್ಯ. ಇತ್ಯೇವಂ ಪ್ರಾಪ್ತೆ ಬ್ರೂಮಃ ವಯಂ ಬ್ರೂಮಃ, ನಾವು ಹೇಳ್ತೇವೆ ಅಂತ ಹೇಳಿದರು. ಇಲ್ಲಿ ಮುಖ್ಯವಾದ ವಿಚಾರ ತಮಗೆಲ್ಲ ಗೊತ್ತಾಯ್ತಲ್ಲ. ಯಾರು ಕೇಳಿದ್ರೆ ಹೇಳಿ, ಎಲ್ಲರೂ ಹೇಳಿದ್ದಾರೆ ಶಂಕರ ಭಗವತ್ಪಾದರು. ಬ್ರಹ್ಮಸತ್ಯ ಜಗನ್ಮಿಥ್ಯ ಅವೆಲ್ಲ ಒಂದು ಉಪಾಯ ಸೋವತಾರಾಯ ಅಷ್ಟೆ, ಹೌದು ತಾನೆ? ಆದ್ದರಿಂದ ಇಲ್ಲಿ ವಯಂ ಬ್ರೂಮಃ ಅಂತ ಹೇಳಿದ್ದಾರಲ್ಲ, ಏನು ಹೇಳ್ತಾರೆ ಶಂಕರ ಭಗವತ್ಪಾದರು? ಅವರ ಬಾಯಿಯಿಂದ ಯಾವ ಮಾತುಗಳು ಹೊರಬೀಳುತ್ತವೆ? ಹೇಗೆ ಸಿದ್ಧ ಮಾಡ್ತಾರೆ? ಆಗಂತುಕವಾ ಇಲ್ಲ ಆ ಒಂದು ಆಗಂತುಕ ಅಂತಂದ್ರೂ ಒಂದೇ, ಈ ಉಪಾಧಿ ನಿಮಿತ್ತ ಅಂತಂದ್ರೂ ಒಂದೇ, ಅಥವಾ ಸ್ವಾಭಾವಿಕವಾ ಅಂತಕ್ಕಂಥದ್ದನ್ನು ನೋಡೋಣ, ಮುಂದೆ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.